ನನಗೆ ಮತ್ತೆ ಕೇಳಿದಾಗ ಆಸೆನೂ ಇದರಲ್ಲೇ ಬರಬೇಕು ಅಂತ ಇತ್ತು. ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾದ ಮೇಲೆ ಎಲ್ಲೋ ಒಂದು ರೀತಿಯಲ್ಲಿ ಒಂದು ಸ್ವಲ್ಪ ಒಂದು ಕಲರ್ಫುಲ್ ಅಂತ ಹೇಳ್ತಾರಲ್ಲ, ಒಂದು ಏನೋ ಒಂದು ವಿಶ್ವಾಸವನ್ನು ಸಿದ್ದರಾಮಯ್ಯವರ ಅನುಭವದ ಮೇಲೆ 3 ವರ್ಷ ನಡೀತಕ್ಕಂಥದ್ದು. ಅವರ ಅಡಿಯಲ್ಲಿ ನಾನು 11 ಅಫಿಷಿಯಲ್ ಮೀಟಿಂಗ್ ಮಾಡಿದ್ದು 3 ವರ್ಷದೊಳಗೆ. ಯಾವತ್ತೂ ಕೂಡ ಒಂದು ದಿವಸ ಎಲ್ಲಿ ಬೈಬೇಕೋ ಬೈದಿದ್ದಾರೆ, ನಿಮ್ಮ ಎದುರುಗಡೆ ಬೈದಿಲ್ಲ. ಒಂದೇ ಒಂದು ಸತಿ ಎಲ್ಲರ ಎದುರುಗಡೆ ಬೈದಿದ್ರು ಅನ್ಸುತ್ತೆ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ, ಹಿರಿಯರಾಗಿರ್ತಕ್ಕಂಥ, ಮಾರ್ಗದರ್ಶಕರು ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಈಗ ಮತ್ತೊಮ್ಮೆ ನಿನ್ನೆ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದರು, ನಾನು ಬಂಗಾರಪ್ಪಾಜಿಯವ್ರ ಅಡಿಯಲ್ಲಿ ಕೆಲಸ ಮಾಡಿದೆ, ಇವತ್ತು ನನ್ನ ಭಾಗ್ಯ ಅವ್ರ ಮಗನ ನನ್ನ ಜೊತೆಗೆ ಕೆಲಸ ಮಾಡಿಸ್ಕೊಂಡು ನನ್ನ ಅಡಿಯಲ್ಲಿ ಕೆಲಸ ಮಾಡೋದು ನನ್ನ ಭಾಗ್ಯ ಅಂತ ವಿಧಾನಸಭೆಯಲ್ಲಿ ಹೇಳಿದರು. ಮತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದ ಮೇಲೆ ಕೆಲವು ಪಾಯಿಂಟ್ಸ್ನ, ಈಗ ಭಾರತ್ ಜೋಡೋ ಇರ್ಬೋದು, ಮತ್ತು ಜನರ ಸಮಸ್ಯೆಯನ್ನು ಆಲಿಸೋದಕ್ಕೆ ಒಂದು ಕಾರ್ಯಕ್ರಮವನ್ನು ಹಾಕಿದ್ದಾರೆ. ಮತ್ತು ಪ್ರಜಾ ಸೇವೆ ಅಂತೇಳಿ ಅದು MLA ಅವ್ರ ಜೊತೆನೂ ಮಾಡ್ತೀವಿ ಮೀಟಿಂಗು, ಆಫೀಸರ್ಸ್ ಜೊತೆಗೂ ಮಾಡ್ತೀವಿ, ಮತ್ತು ತಾಲೂಕು ಮಟ್ಟದಲ್ಲಿ ಮಾಡ್ತೀವಿ, ಮತ್ತು ಮುಂದೆ ಹಂತದಲ್ಲಿ ನಾವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇಲ್ಲಾಂದರೆ ಜಿಲ್ಲಾ ಪಂಚಾಯತಿ ಮಟ್ಟದಲ್ಲೂ ಅದನ್ನು ರೂಪಿಸ್ತಾ ಇದ್ದಾರೆ, ಯಾವ ರೀತಿ ನಾವು ಮಾಡಬೇಕು ಅಂಥೇಳಿ. ಐ ಥಿಂಕ್ ಇಟ್ಸ್ ಎ ಗುಡ್ ಡಿಸಿಷನ್. ಅದಾಗಬೇಕು. ಯಾಕೆಂದರೆ ಅವಾಗ ನಮಗೂ ತಿಳುವಳಿಕೆ ಜೊತೆಗೆ ಅಧಿಕಾರಿಗಳು ಕೂಡ ಒಂದು ವ್ಯವಸ್ಥೆಗೆ ಜನರಿಗೆ ಸಹಕಾರ ಮಾಡೋದನ್ನ ನಾವು ಹೋಗಬೇಕಾಗತ್ತೆ. ನನಗೆ ಮತ್ತು ಯಾರ್ಯಾರಿಗೆ ಉದ್ಯೋಗ ಭಾಳ ಇಂಪಾರ್ಟೆಂಟ್. ಯಾಕೆಂದರೆ ಇವತ್ತೆಲ್ಲರೂ ಜಂತರ್ ಮಂತರ್ನ ವಿಚಾರ ತೊಗೊಂಡ್ರೆ ನಾವೆಲ್ಲರೂ ಜವಾಬ್ದಾರಿತ್ವವಾಗಿ ಹುಷಾರು. ಯಾಕೆಂದರೆ ಅವರು ಆ ಧ್ವನಿಗೆ ನಮ್ಮ ದೇಶ ಕಾಯ್ತಾ ಇತ್ತು ಅನಿಸುತ್ತೆ ಹೇಳಿ ಭಾವಿಸ್ತೀನಿ. ಅದು ಎಲ್ಲೋ ಒಂದು ಹತ್ರ ಸೇರಿ ಒಂದು ಇಡೀ ದೇಶದಲ್ಲಿ ಒಂದು ಸಂಚಲನ ಕೊಟ್ಟು, ಯಾವ ರೀತಿ ಯುವಕರು ಒಂದು ಮನಸ್ಸು ಮಾಡಿದರೆ ಅದೇನು ವಿರೋಧ ಅಲ್ಲ, ಅದು ಯಾವ ರೀತಿ ನಮ್ಮನ್ನು ಎಚ್ಚರಿಸ್ತಕ್ಕಂಥ ಕೆಲಸವನ್ನು ಏನು ಮಾಡಿದ್ದಾರೆ ಅದನ್ನೆಲ್ಲ ನೋಡಿದಾಗ ಈಗ AI ಇಟ್ಕೊಂಡು ಯಾರು ಕೆಲಸ ಕೊಡಬೇಕಂತಿದ್ದಾರೆ, ಯಾರು ಕೆಲಸಕ್ಕೆ ಕಾಯ್ತಾ ಇದ್ದಾರೆ, ಅದೆಲ್ಲ ಕೂಡ ಎಷ್ಟೊಂದು ಕಡೆಗೆ ಏನಾಗುತ್ತೆ,